ಬಿಗ್ ಬಾಸ್ ಮನೆಯಿಂದ ಎಲ್ಲರೂ ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಗೌತಮಿ ಹೋದ್ರು ಅಂತ ಹೇಳಿ ಹಲವಾರು ಜನ ಯೂಟ್ಯೂಬರ್ಸ್ ತಮ್ಮ ರಿವ್ಯೂಗಳಲ್ಲಿ ತಿಳಿಸಿದ್ರು. ಬಟ್ ಹೋಗ್ಬೇಕಾದಂತಹ ಗೌತಮಿ ಅವರು ಮನೆ ಒಳಗೆ ಉಳ್ಕೊಂಡ್ಬಿಟ್ರು, ಅದು ಪವಾಡ ರೀತಿಯಲ್ಲಿ. ಸೊ ಅದಕ್ಕೋಸ್ಕರ ಗೌತಮಿ ಅವರ ಗಂಡ ಅಭಿಷೇಕ್ ಅವರು ಒಂದು ವಿಡಿಯೋನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚ್ಕೊಂಡಿದ್ರು. ಸೊ ಅದರ ಬಗ್ಗೆ ಈಗ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಗೌತಮಿ ಈ ಬಾರಿ ಸೇವ್ ಆಗಿರೋದಕ್ಕೆ ಅವ್ರಿಗೆ ಯಾರ್ಯಾರು ವೋಟ್ ಮಾಡಿದ್ದಾರೋ ಅವ್ರಿಗೆಲ್ಲರೂ ಕೂಡ ಅದ್ಭುತವಾದ ಒಂದು ಮಾತುಗಳಲ್ಲಿ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಸೊ ನೋಡ್ಕೊಂಡ್ ಬನ್ನಿ ಆ ವಿಡಿಯೋನ. ಅತಿ ಕಡಿಮೆ ವೋಟನ್ನ ಪಡೆದು ಹೋಗ್ತಾ ಇರೋದು ಬಂದ್ಬಿಟ್ಟು ಗೌತಮಿ ಜಾಧವ್ ಅವರು. ಗೌತಮಿ ಈ ವಾರ ವೀಕೆಂಡ್ ಮುನ್ನವೇ ಮನೆಯಿಂದ ಹೊರ ಹೋಗುವ ಸಾಧ್ಯತೆ ಇದೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಗೌತಮಿ ಜಾಧವ್ ಅವರೇನೆ. ಇವರಿಬ್ಬರಲ್ಲಿ ಇವಾಗ ಗೌತಮಿ ಅವರು ಹೋಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಈ ಸಲ ಬಿಗ್ ಬಾಸ್ ಸೀಸನ್ 11ರ ನಮ್ಮ ನೆಚ್ಚಿನ ಸ್ಪರ್ಧಿ. ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಾ. ಬಿಗ್ ಬಾಸ್ ಡೈಲಿ ನೋಡ್ತಾ ಇರ್ತೀವಿ, ನಿಮ್ಗೋಸ್ಕರ ನೋಡ್ತಾ ಇರ್ತೀವಿ. ಟಾಸ್ಕ್ ಅಲ್ಲೆಲ್ಲ 100% ಕೊಡ್ತಾ ಇದ್ದೀರಾ. ನಮ್ಮ ಈ ಸೀಸನ್ ಗೌತಮಿ ಇಷ್ಟ ಆಗ್ತಾರೆ ಸರ್. ಗೌತಮಿ ಜಾಧವ್ ವಿನ್ನರ್ ಆಗ್ತಾರೆ. ನನಗೆ ಸತ್ಯ ಇಷ್ಟ. ಗೌತಮಿ ಮುಖ್ಯ ದ್ವಾರದ ಮೂಲಕ ನೀವು ಹೊರ ಹೋಗುತ್ತಿಲ್ಲ. ಹಾಯ್, ನಾನು ಅಭಿಷೇಕ್ ಮಾತಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಅಂದ್ರೆ ಗೌತಮಿನ ಹೀಗೆ ಸಪೋರ್ಟ್ ಮಾಡಿ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದಕ್ಕೆ ತುಂಬಾ 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 ಥ್ಯಾಂಕ್ಸ್. ಆ ಆಪ್ ಅಲ್ಲಿ ಹೋಗ್ಬಿಟ್ಟು ವೋಟ್ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ. ಹಂಗ್ ನೋಡಿದ್ರೆ ಅಂದ್ರೆ ಆಪ್ ಓಪನ್ ಮಾಡು, ಕೆಳಗೋಗು, 99 ಟೈಮ್ಸ್ ಒತ್ತೋದು, ಅಷ್ಟು ಟೈಮ್ ಕೊಡ್ತೀರಾ ನೀವು ಒಂದು ವೋಟ್ ಮಾಡೋದಕ್ಕೆ. ಈ ವಾರ ಏನಿದೆಯಲ್ಲ ತುಂಬಾ ವೆರಿ ಇಂಪಾರ್ಟೆಂಟ್. ಅವಳಿಗೆ ವೋಟ್ ಮಾಡಿ ಅವಳನ್ನ ಸೇವ್ ಮಾಡೋದು, ಮನಸ್ಸಿಂದ ಆಡಿ ಯಾರಿಗೂ ನೋವಾಗದೆ ಆಡ್ಬೇಕು ಅನ್ನುವಂಥದ್ದನ್ನ ತಲೆಯಲ್ಲಿ ಇಟ್ಕೊಂಡು ಹೋಗಿದ್ಲು. ಅದನ್ನ ಅವಳು ಕ್ಲಿಯರ್ ಆಗಿ ಮಾಡಿದಾಳೆ, ಅದನ್ನ ಅವಳು ಫುಲ್ಫಿಲ್ ಮಾಡ್ಕೊಂಡಿದ್ದಾಳೆ ಇಲ್ಲಿ ತನಕ ಈ ಜರ್ನಿಯಲ್ಲಿ. ಈಗ ನಮ್ಮ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅವಳಿಗೆ ಆದಷ್ಟು ವೋಟ್ ಮಾಡಿ ಅವಳು ಫೈನಲಿಸ್ಟ್ ಹೋಗೋ ತರ ನಾವು ನೋಡ್ಕೊಬೇಕು ಅಂತ. ಈ ವಾರ ಆದಷ್ಟು ವೋಟ್ ಮಾಡೋಣ, ಅವಳಿಗೆ ಸೇವ್ ಮಾಡೋಣ. ಹೋಪ್ ಫಾರ್ ದ ಬೆಸ್ಟ್. ವನದುರ್ಗ ಅಮ್ಮ ಅವಳಿಗೆ ಏನ್ ಸಿಗ್ಬೇಕೋ ಅದ್ ಸಿಗೋ ತರ ಮಾಡ್ತಾರೆ ಅನ್ನೋಂಥ ಗ್ಯಾರಂಟಿ ನನಗಿದೆ. ಥ್ಯಾಂಕ್ ಯು ಸೋ ಮಚ್.